ವಹಿಸಿ ಇವತ್ತು ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿರುವಂಥ ಸುನೀತಾ ಬೆಟ್ಟೇರಿ ಅವರೇ, ಹಾಗೆ ಈ ವರ್ಷ ಜಿಲ್ಲೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಬಹುದಾಗಿರುವಂಥ ಮಹಾಂತೇಶ ಬೇರೆಯವರೇ, ಹಾಗೆ ಕಳೆದ ವರ್ಷ ನಮ್ಮ ಈ ಜಿಲ್ಲೆಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ತಂದುಕೊಂಡಂಥ ವೆಂಕಟೇಶ್ವರ ಬಾಗೇಶ್ವರ, ಹಾಗೆ ಸ್ಪೆಷಲ್ ಡೆಲಿವರೀಸ್ ನಮ್ಮ ಉಪಜಿಲ್ಲಾಧಿಕಾರಿಗಳ ಗಂಗಾಧರವರೇ, ಶಾಲಿನಿ ಬೇರಿಯವರೇ, ಹಾಗೆ ಶ್ರೀಶೈಲ ಅವರೇ, ಇಂದ್ರ ವೆಂಕಟೇಶ್ವರೇ, ಕೃಷ್ಣಜಿಯವರೇ, ಶೋಭಾ ಶ್ರೀಪಾಲ್ ಅವರೇ, ಲಿಂಗಾಯತ ಬಗ್ಗೆ ಕೇಳಿದರೆ, ಹಾಗೆ ವೈಡಿಗಳವರೇ, ಎಲ್ಲಕ್ಕೂ ಹೆಚ್ಚಿನ ಕೇಂದ್ರ ಬಿಂದುವಾದಂಥ ಬೆಟ್ಟೇರಿ ಅವರೇ, ನಾಗೇಂದ್ರ ಅವರೇ, ಸುನೀತಾ ಬೆಟ್ಟೇರಿ ಅವರೇ, ಹಾಗೆ ಈ ಕಾರ್ಯಕ್ರಮ ಕಾರ್ಯದರ್ಶಿರುವಂಥ ನಮ್ಮ ಮಹಾದೇವ್ ಅವರೇ, ರಾಜು ಅವರೇ, ರಂಗಣ್ಣ ಅವರೇ, ಹಾಗೆ ನಮ್ಮ ಸಾಹೇಬ್ ಅಣ್ಣಾಜಿ ಅವರೇ, ಹಾಗೆ ಬಾಳಬೇಡ ಅವರೇ, ಎಲ್ಲರೂ ಕೂಡ ನಾನು ನಮಸ್ಕಾರಗಳನ್ನ ಹೇಳ್ತಾರೆ. ಯಾಕೆಂತಂದ್ರೆ ನಾನು ಯಾವಾಗ ಮತ್ತೆ ಬೆಟ್ಟೆಗಳ ಕಾರ್ಯಕ್ರಮ ಬಂದಾಗ ಏನೋ ನಮ್ಮ ಮನೆ ಕಾರ್ಯಕ್ರಮ ಫೀಲ್ ಆಗ್ತಿದೆ. ಯಾಕೆಂದ್ರೆ ಮೊದಲಿಂದ ಒಂದು 3 ವರ್ಷದಿಂದ ಹಾಗೆ ಬಂದ್ಬಿಟ್ಟಿದೆ. ಈ ಬೆಟ್ಟೆಗಳು ಇದಕ್ಕಿಂತ ಹೆಚ್ಚಾಗಿ ಈ ಕಾಲನಂತರನೇ ನಾವು ಯಾವಾಗ ಮುಂದುವರಿಸ್ತಾ ಇರ್ತದೆ. ಕಾಲನಂತರನೇ ನಾಲ್ಕು ಕಾಲನಂತರ ಅದನ್ನ ನಾನು ಕಳೆದ ಗೌರವದಲ್ಲಿ ಕೂಡ ಒಂದು ಕಾರ್ಯಕ್ರಮ ಅಂಬರೀಷ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಒಂದು ಅತ್ಯಂತ ಬಲಿಷ್ಠವಾದ ಒಂದು ಸಂಗೀತವಾದ ತಂಡವನ್ನು ಕಟ್ಟಿಬಿಟ್ಟಿದ್ದಾರೆ. ಈಗ ಅವ್ರಿಗೇನು ಒಂದು ತಿಂಗಳಾಗ್ತಿದ್ದಂಗೆ ಒಂದು ದಿನ ಜಾಸ್ತಿ ಆದರೆ ಇನ್ನೊಂದು ಕಾರ್ಯಕ್ರಮ ಯಾವಾಗ ಮಾಡೋದು ಅಂತ ಹೇಳಿ ನೋಡಿ, ತ್ರಿಮೂರ್ತಿ ಅಂತ ಹೋಗಿದ್ದಾರೆ. ಬೆಟ್ಟೆಗಳು ವೈಡಿರಾಜನ ನಾಗೇಂದ್ರ, ಇಲ್ಲಿ ಶ್ರೀಗಂಧ ಪೂರ್ಣಿಮ ಮತ್ತೆ ವಾಣಿಯರು, ಇವರು 36 ಗಂಟೆ ಬಿದ್ದಾದರು. ಇನ್ನು ಬಂದವರು ಸೇರ್ಕೊತಾರೆ. ಆ ರೀತಿ ಏನೋ ಒಂದು ರೀತಿ ಗಟ್ಟಿಯಾದ ಒಂದು ತಂಡ. ಯಾಕಂದ್ರೆ ಒಂದು ತಂಡ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಆ ತಂಡ ಕಟ್ಟೋದು 3 ವರ್ಷದಿಂದ ನಿರಂತರವಾಗಿ ಅವರು ಇದರಲ್ಲಿ ಸಾಹಿತ್ಯ ಪ್ರವೃತ್ತಿ ಮಾಡೋದಾಗಿಂದ ಹಿಡಿದು ಈಗ ನಾದದಲ್ಲಿ ದೊಡ್ಡ ತಗೊಂಡು ಮಾಡೋದು ಕೂಡ ನಾನು ನೋಡಿದ್ದೀನಿ. ಎಲ್ಲೋ ಕೂಡ ಯಶಸ್ವಿಯಾಗಿ ಸಾಗ್ತಾ ಇದೆ. ಅದೇ ರೀತಿ ಅದೇ ಒಂದು ಪಾಠದಿಂದ ನಮ್ಮ ನಾಗರಿಕರಿಗೂ ಕೂಡ ಮತ್ತು ಇದು ಕೂಡ ಭೇಟಿ ಮಾಡಿ ನಾವು ಬರೀ ಸಂಗೀತ ಮಾಡುವಾಗ ಸಮಾಜ ಸೇವೆಯಲ್ಲಿ ಕೂಡ ನಮ್ಮ ಒಂದು ಸಂಸ್ಥೆ ಮುಂಚೂಣಿಯಾಗಿದೆ ಅಂದರೆ ಸಂಗೀತ, ಸಾಹಿತ್ಯ, ಕಲೆ, ಸಮಾಜ ಸೇವೆ ಎಲ್ಲರೂ ಕೂಡ ಮುನ್ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಕಾರಣವನ್ನ ನಮ್ಮ ನಾಗರಿಕರಿಗೆ ಮೊದಲದಾಗಿ ಶುಭಾಶಯಗಳನ್ನು ಹೇಳಬೇಕು. ಇದೇ ರೀತಿ ನಮ್ಮ ಸೇವೆ, ಸಂಗೀತ ಕೂಡ ಸೇವೆ. ನಾನು ಈ ಇದಕ್ಕೆ ಬ್ರಹ್ಮಕುಮಾರಿಗೆ ಹೋದಾಗ ಧ್ಯಾನ ಕೂಡ ಸಮಾಜ ಸೇವೆ ಅಂತ ಇರುತ್ತೆ. ಧ್ಯಾನ ಏನು ಸಮಾಜ ಸೇವೆ ಅಂತಂದ್ರೆ ಮನಸ್ಸಿಗೆ ಬೇರೆ ಮನಸ್ಸಿಗೆ ಒಂದು ನೆಮ್ಮದಿ ಕೊಡ್ತೀರಲ್ಲ, ಅದು ಕೂಡ ಸಮಾಜ ಸೇವೆ. ರಾಜಯೋಗ ಮುಖಾಂತರ ಜನರಿಗೆ ಮುಂದೆ ಇರೋದವರಿಗೆ ರಾಜಯೋಗ ಮುಖಾಂತರ ಹೇಳ್ಕೊಟ್ಟು ಅವ್ರ ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಕೊಡ್ತಿರಲ್ಲ, ಎಷ್ಟೋ ಜನ ಬಹಳಷ್ಟು ಮಾನಸಿಕ ವಿವರತೆಯಿಂದ ನಡ್ತಾ ಇರ್ತಾರೆ, ಚಿಂತೆಯಿಂದ ನಡ್ತಾ ಇರ್ತಾರೆ. ಅವ್ರಿಗೆಲ್ಲರೂ ಕೂಡ 10 ನಿಮಿಷ ರಾಜಯೋಗ ಹೇಳಿ ಅವರೆಲ್ಲ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಿರಲ್ಲ, ಅದು ಕೂಡ ಸಮಾಜ ಸೇವೆ. ಅದೇ ರೀತಿ ನೀವು ಮಾಡ್ತಾರೆ ಸಂಗೀತ ಕಾರ್ಯಕ್ರಮಗಳು ಕೂಡ ಸಮಾಜ ಸೇವೆ. ಎಲ್ಲ ನೀವು ಯಾವ್ಯಾವ ಯೋಚನೆ ಬಂದು ಅನ್ಕೊಳ್ತಾರೆ. 1 ಗಂಟೆ ನಿಮ್ಮ ಸಂಗೀತದಿಂದ 1 ಗಂಟೆ ಎಲ್ಲರೂ ಕೂಡ ಒಂದು ನೆಮ್ಮದಿಯಾಗಿ ಖುಷಿ ಕೊಡ್ತಿರಲ್ಲ, ಆ ಖುಷಿ ಸಮಾಜಕ್ಕೇನು ಸೇವೆ ಮಾಡೋದಕ್ಕೆ ಇನ್ನೊಂದಲ್ಲಿ ನನ್ವರ್ಸೆ. ನೀವು ಕೂಡ ನನ್ವರ್ಸಂತ ಕಾರ್ಯಕ್ರಮ ಮಾಡ್ತಿರೋದು ಒಂದು ಸಮಾಜ ಸೇವೆ ಅಂತ ನಾನು ಹೇಳ್ತೇನೆ. ಸಂಗೀತ ಕೂಡ ಸಮಾಜ ಸೇವೆ, ಜೊತೆಗೆ ಬೇರೆ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದಾರೆ, ಅದು ಕೂಡ ಸಮಾಜ ಸೇವೆ. ಒಟ್ಟಲ್ಲಿ ಚೆನ್ನಾಗಿ ಆಗ್ತಾ ಇದೆ. ನಾನು 3 ವರ್ಷದಿಂದ ನಿರಂತರವಾಗಿ ಯಾವುದೇ ತೊಂದರೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಳೆದ ವರ್ಷ ಸುನೀತಾ ಬೆಟ್ಟೇಗೌಡರು ನಾವು ಕೂಡ ಬಹಳಷ್ಟು ಕಾರ್ಯಕ್ರಮಗಳು
ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಕೂಡ ನೋಡಿದ್ದೀವಿ, ಅದು ಸದಸ್ಯರು ಕೂಡ ಆಗಿದ್ದೀವಿ. ಆದ್ರೆ ಇಲ್ಲಿ ಸಿಗಂತ ಒಂದು ರೆಕಗ್ನಿಷನ್ ನಿನ್ನೆ ಒಂದು ಭಾರತದಲ್ಲಿ ಒಂದು ಪುರಸ್ಕಾರ ಅವಾರ್ಡ್ ಹಾಕಿದ್ದೆ. ಹೆಚ್ಚಳ ಮುಖಾಂತರ ಅದೇನೋ ಒಂದು ರೀತಿ ಸಾಧನೆಗೆ ಒಂದು ರೆಕಗ್ನಿಷನ್ ಸಿಕ್ಬಿಟ್ರೆ ಅದನ್ನು ಒಂದು ಫೀಲ್ ಮಾಡೋದಿಲ್ಲ. ಬೇರೆ ಎಲ್ಲ ಅಸೋಸಿಯೇಷನ್ ಕೂಡ ಕೊನೆ ಕೊಡ್ತಾರೆ. ನಾವು ಆದ ತಕ್ಷಣ ಅದೇ ಕೆಲಸ ಮಾಡ್ತೀರ ಅಲ್ಲೇ ಹೋಗ್ಬಾರ್ದು, ಕೆಲಸ ಮಾಡ್ತಾರೆ ಅದನ್ನು ಪ್ರತಿಯೊಂದು ಕೂಡ ರೆಕಗ್ನೈಸ್ ಮಾಡುವಂತ ಒಂದು ದೊಡ್ಡ ಒಂದು ನೆಟ್ವರ್ಕ್ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಜನ ಖುಷಿ ಆಗ್ತದೆ. ಏನೇ ಮಾಡಿದ್ರು ಕೂಡ ಅವರಿಗೆ ರೆಕಗ್ನೈಸೇಷನ್ಗೆ ಸಿಗಂತೂ ಒಂದು ಗೌರವ ಯಾರು ಸಿಗೋದಿಲ್ಲ. ಪ್ರತಿಯೊಂದು ಕೆಲಸ ಕೂಡ ರೆಕಗ್ನೈಸೇಷನ್ ಸಿಗಂತ ಕೆಲಸ ಇಲ್ಲ ಅಂತ. ಒಂದು ಎರಡನೇದು ನಾವು ಕೊಡ್ತೀರ ನೀವು ಬೇರೆ ಯಾವುದೇ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಬಂದ್ರೆ ಬರೀ ಫೀಸೇ ನಾವು 8,000-15,000 ಕೊಡ್ಬೇಕಾಗ್ತದೆ. ಈಗ 3 ದಿವಸಕ್ಕೂ ಆಗೋದಿಲ್ಲ. ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ, ಅವ್ರಿಗಿಂತ ಕೈಗೆ ಲೀಡರ್ಸ್ಗಳು ಸಿಗ್ತಾ ಇದ್ದಾರೆ. ಎಲ್ಲವೂ ಕೂಡ ಕೊಟ್ಟು ಕೇವಲ ನಾವು ಅಂತಾರಾಷ್ಟ್ರೀಯ ಕೊಡೋದು 450 ರೂಪಾಯಿ ಬಂದ್ರೆ ನಾವು ನಿಜವಾಗ್ಲೂ ಕೂಡ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆನೇ ಒಂದು ದೊಡ್ಡ ಸೇವೆ ಮಾಡ್ತಿದ್ದೀರ ಭಾರತಕ್ಕೆ ಅಂತ ನಮ್ಗೆ ಅನಿಸುತ್ತೆ. ಇತ್ತೀಚೆಗಂತೂ ನಾವು ಕ್ಲಬ್ಗಳು ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡಿದ್ರೆ ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಕ್ಲಬ್ಗಳು ತುಂಬಾ ಆಗ್ತಾ ಇದೆ. ಪ್ರತಿ ವರ್ಷ ಕೂಡ 800-1,000 ಆಗ್ತಾ ಇದೆ. ಹಲವಾರು ಕೋಟಿಗಳು ಎಲ್ಲ ಫೀಸ್ ಬರ್ತಾ ಇದೆ. ಆ ಬಡ್ಡಿ ಮುಂದೆ ಸುಮಾರು 1 ಕೋಟಿ ಬಂದಾಗ ನಾವು ಎಲ್ಲರೂ ಕೂಡ ಕೊಡ್ತೀವಿ ಅಂತ ಕೂಡ ಹೊರಟಿದ್ದಾರೆ. ಒಂದು ಅಸೋಸಿಯೇಷನ್ ಇದಕ್ಕಿಂತ ಏನ್ ಮಾಡಿ ಸರ್ ಇಷ್ಟೆಲ್ಲ ನಮ್ಮ ಹಳೆಯದು ನಮ್ಮ ಹತ್ರ ಈಗ ಬೇರೆ ಅಸೋಸಿಯೇಷನ್ ಇದ್ರೂ ಕೂಡ ಅದು ಮರ್ತೇ ಹೋಗ್ತಿದೆ. ಬರೀ ಇದೇ ಹೋಗ್ತಿದೆ ಎಲ್ಲ ಕಡೆ. ಹಿರಿಯರು ಎಲ್ಲ ಬಂದ್ಬಿಟ್ಟಿದ್ದಾರೆ. ಬರೀ ಇದನ್ನೇ ಕೂಡ ಧ್ಯಾನ ಮಾಡೋದು ಕೂಡ ಕೆಲಸ ಆಗಿದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆ. ಅದನ್ನು ಕೂಡ ಬೇರೆ ಎಲ್ಲ ಅಸೋಸಿಯೇಷನ್ಗಳು ಕೂಡ ಮೈನಸ್ ಆಗ್ತಾ ಇದ್ದಾರೆ ಮೆಂಬರ್ಶಿಪ್. ಇದು ಮಾತ್ರ ಪ್ಲಸ್ ಆಗ್ಕೊಂಡು ಹೋಗ್ತಾನೆ ಇದೆ. ಏನಂದ್ರೆ ಹೆಮ್ಮೆಯಾಗಿ ನಮ್ಮ ಭಾರತೀಯ ಸಂಸ್ಥೆ ಇಷ್ಟೊಂದು ವೇಗವಾಗಿ ಬೆಳೀತಾ ಇದೆಯಲ್ಲ, ಭಾರತದಲ್ಲೇ ಇವತ್ತು ಸೇವೆ ಜಾಸ್ತಿ ಸರ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಸಮಾಧಾನದ ವಿಷಯ. ಇಂಥ ಸಂಸ್ಥೆ ಸೇರಿದಂತ ನಾವೆಲ್ಲರೂ ಕೂಡ ಈ ಸಂಸ್ಥೆಗೆ ತಿಳುವಳಿಕೆ ನೀಡೋಣ. ಈ ಸಂಸ್ಥೆಯನ್ನು ಹೆಚ್ಚು ದೊಡ್ಡದಾಗಿ ಬೆಳೆಸುವಂತ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಣ. ಭಾರತಕ್ಕೆ ಒಂದು ಕೀರ್ತಿ ತರಬೇಕಂತಂದ್ರೆ ಭಾರತದಿಂದ ಪ್ರಾರಂಭವಾಗಿ ಬೆಳೆದಿರುವಂತಹ ಒಂದು ಸಂಸ್ಥೆ. ಇದು ದೊಡ್ಡದಾದರೂ ಕೂಡ ನಮ್ಮ ಕೀರ್ತಿ ಜಾಸ್ತಿ ಆಗುತ್ತೆ. ಕೀರ್ತಿ ತರುವಂತಹ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಹೆಚ್ಚು ಸಮಯ ತೆಗೆದುಕೊಳ್ಳೋಣ. ಈಗ